ಈ ಒಂದು ಸುರಕ್ಷತಾ ನಿಯಮಗಳನ್ನ ನಾವು ಏನಪ್ಪ ಪಾಲಿಸಬೇಕು ಅನ್ನೋದನ್ನ ನಾವು ಪ್ರಯೋಗದ ಮೂಲಕ ಒಂದು ಅನುಕೂಲ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈಗ ಮಕ್ಕಳೆಲ್ಲ ಕೇಳಿದ್ರು ಏನಪ್ಪ ಅಂತಂದ್ರ ಪ್ರತಿ ನಿಮ್ಮ ಊರೊಳಗೆ ನಿಮ್ಮ ಗ್ರಾಮ ಒಳಗೆ ಅಂತ ಬಸ್ ಬರ್ತಾ ಇದ್ರು. ಬಸ್ ಈ ಒಂದು ಸುರಕ್ಷತಾ ನಿಯಮಗಳನ್ನ ನಾವು ಏನಪ್ಪ ಪಾಲಿಸಬೇಕು ಅನ್ನೋದನ್ನ ನಾವು ಪ್ರಯೋಗದ ಮೂಲಕ ಒಂದು ಅನುಕೂಲ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈಗ ಮಕ್ಕಳೆಲ್ಲ ಕೇಳಿದ್ರು ಏನಪ್ಪ ಅಂತಂದ್ರ ಪ್ರತಿ ನಿಮ್ಮ ಊರೊಳಗೆ ನಿಮ್ಮ ಗ್ರಾಮ ಒಳಗೆ ಅಂತ ಬಸ್ ಬರ್ತಾ ಇದ್ರು. ಬಸ್ ಈಗ ಬಸ್ ನಿಮ್ನ ಯೂಸ್ ಹೋಗ್ತದ. ಪ್ರತಿಯೊಂದು ನಿಮ್ಗ ಎಲ್ಲೆಲ್ಲಿ ಅಪಘಾತಗಳು ಸಂಭವಿಸ್ತಾರೋ ಎಲ್ಲಾನು ಹೇಳ್ತೀನಿ. ಕರೆಕ್ಟ್ ಆಗಿ ಹಿಡ್ಕೊಳ್ಬೇಕು. ಎಲ್ಲರೂ ಎಲ್ಲ ಮಕ್ಕಳ ನಿಲ್ತಾರ ಗಾಡಿ ಒಯ್ಯಿಂದ ನಿಲ್ತಾರ ನೋಡ್ರಿ. ಇಳಿದ್ ನೋಡ್ರಿ ಬರತ್ತು ನೋಡ್ರಿ ನೋಡ್ರಿ ಯಾವ ರೀತಿ ಮಕ್ಕಳ ಹೊಂಟಿದಾರ ನೋಡ್ರಿ. ಮನೆಗ್ ಬಂದಿರ್ತೇನೋ ಅಂತ ಖುಷಿ ಒಳಗ ಮುಂದಾಲೋಚನೆ ಕಲ್ಪನೆ ಇಲ್ಲಾರ್ದನ ಮತ್ತು ಯಾವ ರೀತಿ ಆಗೋದ್ರಿಂದ ಮತ್ತೆ ನೀವು ಕೇಳ್ರಿ. ನೀವು 120 ಜಲ್ದಿ ಹೋಗೋದ್ರಿಂದ ನಾವ್ ಏನ್ ಹಾಕಿವಿ. ಮತ್ತ ಇಲ್ಲಿ ವಾಹನ ಚಾಲಕರಿಗೆ ಮುಂಬದಿ ಇಲ್ಲಿ ಹೋಗಂತ ಸಮಯ ಒಳಗ ಇಲ್ಲಿ ಫ್ರಂಟ್ ಲೈನ್ ಒಳಗೆ ಇನ್ನೂ ಕಾಣಿಸೋದಿಲ್ಲ ರೀ. ಇಲ್ಲಿ ಏನಪ್ಪಾ ಅಂತಂದ್ರ ಒಂದ್ 5 ಮೀಟರ್ ಡಿಸ್ಟೆನ್ಸ್ ಇದ್ದಂತ ಸಮಯಗಳಿಗೆ ಮಾತ್ರ ಕಾಣಿಸ್ತದ. ಇವು ಮುಂದಿದ್ದಾಗ ಡ್ರೈವರ್ಗಳಿಗೆ ಇದು ಏನೋ ಕಾಣಿಸೋದಿಲ್ಲ. ನಾವು ಚಿಕ್ಕ ಮಕ್ಕಳು ಎಷ್ಟೇ ನಾವು ಹೈಟ್ ಹೋಗ್ತೀವಿ ಇಷ್ಟೇ ಇರುತ್ತೆ. ನಮ್ಗೆ ಇಲ್ಲಿ ಬಂದ್ಬಿಟ್ಟು ಏನೋ ಕಾಣಿಸೋದಿಲ್ಲ. ಇವ್ರಿಗೆ ಯಾವಾಗ ಹೋಗ್ಬಿಟ್ಟು ಅಂತಕ್ಕಂದ್ರ ನಾವು ಇಂಥ ಸಂದರ್ಭಗಳನ್ನು ಕೂಡ ವಾಹನ ಮುಂದಿನವರೆ ಎಂದು ಹೋಗಬಾರ್ದು. ನಿಮ್ಗೆ ಅಂತ ಹೋಗ್ಬೋದಲ್ರಿ, ಇನ್ನು ಹೋಗಂಗಿಲ್ಲ. ಯಾವಾಗ ಹೋಗ್ಬೇಕಂದ್ರ ಬಸ್ ಇಲ್ಲೇ ನಿಂತಿರ್ತೈತಿ. ಬಟ್ ಅಪೋಸಿಟ್ ಬರುವಂತ ವಾಹನ ನಮ್ಗೆ ಕಾಣಿಸೋದೇ ಇಲ್ಲ. ನಾವೇನ್ ತಿಳ್ಕೊಳ್ತೀವಿ, ಇಲ್ಲಂತ ಹಿಂದ ಯಾವುದೇ ಬಸ್ ಇಲ್ಲ, ಯಾವುದೇ ರೀತಿ ವಾಹನ ಇಲ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಬರ್ತೀವಿ ಹಿಂದ ಬಂದು ಓಡ್ಕೋತ ಹೋಗ್ತೀವಿ ಸ್ಪೀಡ್ ಅಲ್ಲಿ. ಬಟ್ ಮುಂದ ರಸ್ತೆ ಖುಲ್ಲಾ ಆಯ್ತದ ಅಂತ ಕಾರಣಕ್ಕಾಗಿ ಅವ್ರೇನ್ ಮಾಡ್ತಿರ್ತಾರೋ ಸ್ಪೀಡ್ ಓಡ್ತಿರ್ತಾರೋ. ಬಟ್ ಮಕ್ಕಳಲ್ಲಿ ಹಾದಿ ಇರ್ತಕ್ಕ ರಸ್ತೆ ಖುಲ್ಲಾ ಆಯ್ತದ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಿರ್ತಾರ, ಮಕ್ಕಳು ಕೂಡ ಓಡ್ತಿರ್ತಾರ. ಅಪಘಾತ ಹೆಂಗ್ ಸಂಭವಿಸ್ತಾ ಗೊತ್ತೈತಿ ನಿಮಗ? ಓಕೆ ನೋಡ್ಲಪ್ಪಿಯ, ನೀವು ಬಸ್ನ್ಯಾಗ ಹೋಗುವಂತ ಸಮಯದೊಳಗ ನಿಮ್ ಮನಿನೂ ಎಲ್ಲಿ ಓಡಿ ಹೋಗಂಗಿಲ್ಲ, ನಮ್ ಶಾಲಿನೂ ಎಲ್ಲಿ ಓಡಿ ಹೋಗಂಗಿಲ್ಲ. ನೀವೆಲ್ಲ ಎಂತಂದ್ರ ನಮ್ಮ ಅತ್ಯಮೂಲ್ಯವಾದಂತ ನಮ್ ಜೀವ ಹೋಗಿಲ್ಲ. ನಾವೆಲ್ಲರೂ ಎಂತ ಸುರಕ್ಷಿತವಾಗಿ ಇರ್ಬೇಕು ಬೇಡ ಹೌದ? ಆ ಕಾರಣಕ್ಕಾಗಿ ಏನೆಂತಂದ್ರ ಮುಂದಾಲೋಚನೆ ಇಲ್ಲನ ಯಾವುದೇ ಅಪಘಾತಗಳು ಸಂಭವಿಸ್ತಾ ಇತ್ತು, ಪರಿಕಲ್ಪನೆ ಇಲ್ಲನ ಹೆಂಗ ಬಸ್ ನಾಗ ನೋಡಿದ ಕೂಡಲೇ ಎಂತ ಬಂದಲ್ಲ ಓಡಿರಲ್ಲ, ಆ ರೀತಿ ಮಾಡಬಾರ್ದು. ಹಂಗ ನಿಧಾನವಾಗಿ ನಾವು ಏನ್ ಮಾಡ್ಬೇಕಾಗ್ತದ, ಹೋಗ್ಬೇಕಾಗ್ತದ. ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರ ನಾ ಇಷ್ಟೇ ನಾವು ಇನ್ನೊಂದು ಹೆಮ್ಮೆ ಏನು ವಿಷಯಪ್ಪ ಅಂತಂದ್ರ ನಾವು ಯಾವ ವಿದ್ಯಾರ್ಥಿಗಳು ನಾವು ಮಾಡಂಗಿಲ್ಲ. ಸದ್ಯ 5 ಏನಪ್ಪ ಅಂತಂದ್ರ ಇನ್ನೂ ಅವ್ರಿಗೆ ಒಂದು ಅಪರಾಧ ಸಂಭವಿಸಿಲ್ಲ. ಆದ್ರೂ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟ ಮಾಡ್ಬೇಕಾಗಿಲ್ಲ. ಈ ವಿದ್ಯಾರ್ಥಿಗಳು ಹೇಳಿ ಏನಪ್ಪ ಅಂತಂದ್ರೆ ರಸ್ತೆಯಲ್ಲಿ ಬರಾತ್ರಿ ಹೌದಾ, ಏನಪ್ಪ ರಸ್ತೆ ಗಾಡಿ ಬರಾತೈತಿ, ನೀವೇನ್ ಮಾಡ್ತೀರಿ, ಅದಕ್ಕೆ ಕಾಣ್ತಿರಲ್ಲ, ಅದಕ್ಕೆ ಕಾಣ್ತಿ ಕಾಣಿಲ್ಲ, ನೀವೇನ್ ಮಾಡ್ತೀರಿ ನೋಡ್ಬೇಕ್ರಿ. ಈ ವಿದ್ಯಾರ್ಥಿಗಳು ಏನ್ ತಪ್ಪು ಮಾಡ್ತಾರೆ ಅದನ್ನ ನೋಡ್ಬೋದು. ಇಲ್ಲಿ ಹೋಗಿರ್ತಾರೆ ನೀವ ಅರ್ಥ ಮಾಡ್ಕೊಳ್ರಿ. ಗೊತ್ತಾಯ್ತು? ನೀವ್ ಇರ್ತಾರ ನೀವು ಇದ್ದಾಗ ಅಂತ ಹುಡುಗ ಐಟಿ ಬೇಕಾದ್ರೆ ಯಾರು ಬೇಕಾದ್ರೆ ನಿಮ್ ಮನೆಯೊಳಗೆ ಯಾರು ಇದ್ದಾರ ವಾಹನ ಸ್ವಲ್ಪ ಕೂತ್ ನೋಡ್ಬೋದು. ಇಲ್ಲಾಂದ್ರೆ ಯಾರಾದ್ರೂ ವಿದ್ಯಾರ್ಥಿನ ಆಮೇಲೆ ಕೂರಿಸಿ ನೋಡ್ತೀವ, ಇಲ್ಲಿ ಒಟ್ಟ ಕಾಣಿಸಂಗಿಲ್ಲ. ಡ್ರೈವರ್ಗಳಿಗೆ ಇರ್ತಕ್ಕ ವಾಹನ ಚಾಲಕರಿಗೆ ಏನಾಗಿರ್ತದ, ಹುಡುಗರು ಪಾಸ್ ಆಗ್ಯಾವ ತಿಳ್ಕೊಂಡು ಬಸ್ ಮೂವ್ಮೆಂಟ್ ಮಾಡ್ತಿರ್ತಾರ. ಅದ ಬಸ್ ವಿದ್ಯಾರ್ಥಿ ಅಂತ ಪಾಸ್ ಆಗ್ತಿರ್ತಾನ. ಅದ ನೋಡ್ರಿ ಎಷ್ಟು ಚೆನ್ನಾಗಿ ದೃಶ್ಯ ನೋಡ್ರಿ. ನೋಡ್ರಿ ಈ ರೀತಿ ಆಗ್ತಾವ, ವಿಚಾರ ಮಾಡ್ರಿ. ಈ ರೀತಿ ಆಗ್ತಾವ. ಇವ್ ಯಾರ ತಪ್ಪು ಯಾರ್ದ ಐತಿ ಬಿಟ್ಟೈತಿ ಅಂತ ಸಂದರ್ಭ ಬಂದ್ರು ಬಿ ಕೂಡ ಇಂಥ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ತಂದೆ ತಾಯಿಗಳಿಗೆ ಪ್ರೀತಿಯ ಮತ ಇರ್ತೀರಿ, ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿ ಇರ್ತೀರಿ. ನಿಮ್ಮನ್ನ ಕಳ್ಕೊಳಕ ಯಾರಿಗೂ ಇಷ್ಟ ಇರಂಗಿಲ್ಲ. ಹೊರತಾಯ್ತು ನಾನು ನಿಮ್ಮನ್ನ ಈ ರೀತಿ ಹೇಳ್ಕೊಟ್ಟು
ಯಾಕಂದ್ರ ಸೀಟ್ ನಂದು, ಆ ಸೀಟ್ ನಂದು ಜಾಗ ನಿಂದು ಜಾಗ ಅಂತಂದ್ರೆ ಬಡ್ದಾಡ್ತಿರ್ತೀರಿ ನೀವು. ಇಲ್ಲಿ ನೋಡ್ರಿ ಯಾವ ರೀತಿ ಇದೇ ರೀತಿ ಆಕತಿ. ವಾಹನ ಚಾಲಕರಿಗೆ ಯಾವ್ದಕ್ ನೋಡ್ಬೇಕು, ನೀವು ತಿಳ್ಕೊಳ್ರಿ. ಇಲ್ಲಿ ಹೋಗುವಂತ ಸಮಯಗಳು ನೋಡ್ರಿ ಯಾವ ರೀತಿ ಘರ್ಷಣೆ ಆಗೈತಿ. ಇದೇನೋ ಇದಕ್ಕಿಂತ ಹೆಚ್ಚ ಮಾಡ್ತಿರ್ತೀವಿ ನೀವು. ನೋಡ್ರಿ ನೀವು ಹೋಗುವಂತ ಸಮಯದೊಳಗ ಇಲ್ಲಿ ಓದುವಂತ ಸಮಯದೊಳಗ ಕಾಲ್ ಸ್ಲಿಪ್ ಆಗ್ಬಿಟ್ರ ನಿಮ್ಗೆ ಹನಿ ಹೊಡಿತೈತಿ, ಹೊಡಿತಿಲ್ಲ. ಸ್ಲಿಪ್ ಆಗಿ ಅಂತ ಹನಿ ಹೊಡಿಯತಿ, ಯಾರ ಕೈ ಮುರಿಯತಿ, ಯಾರು ಹೊಣೆ ಅದಕ್ಕೆಲ್ಲ, ಯಾರು ಹೊಣೆ? ಹಿಂಗ ಓದುವಂತ ಸಮಯದೊಳಗ ಚಪ್ಪಲ್ ಕೂಡ ಕೆಡಿರ್ತೀರಿ. ಚಪ್ಪಲ್ ತರಕ್ ಮತ್ತಂತ ಚಪ್ಪಲ್ ಹೋಗ್ಬೇಕ್ರಿ, ಡ್ರೈವರ್ಗೂ ಹೇಳಂಗಿಲ್ಲ. ನೀವೇನ್ ಮಾಡ್ತೀರಿ, ಮತ್ತೆ ಯಾಕೆ ಬರ್ತೀರಿ, ಆ ಬಸ್ ಮೂವ್ಮೆಂಟ್ ಆಗ್ತಿರ್ತದ. ಆ ಸಮಯದೊಳಗ ನೀವು ಅಂತ ಸಮಯ ಎಷ್ಟು ಜಾಗೃತಿ ವಹಿಸ್ಬೇಕಂತಂದ್ರ, ಎಷ್ಟು ನಿಮ್ಮ 100% ಬಸ್ಗಳು ಹೋಗುವಂತ ಸಮಯದಲ್ಲಿ ಜಾಗೃತಿ ವಹಿಸುವುದೇ ಕೂಡ ಅದು ಕಡಿಮೆ. ನಮ್ ಹೋಗುವಂತ ದೃಶ್ಯವನ್ನು ಹೇಳುವಂತ ನಮ್ಮ ಪಾಲಕರು ಮಕ್ಕಳಿಗೆ ಪ್ರತಿಯೊಂದು ಸುರಕ್ಷತಾ ನಿಯಮಗಳನ್ನ ನಿಮ್ ಕರ್ತವ್ಯನೂ ಕೂಡ. ಇವ್ರೆ ಏನಪ್ಪಂದ್ರ ಶಾಲೆ ಕಳಿಸಿದ್ರೆ ಶಾಲೆ ಜವಾಬ್ದಾರಿಗಳಲ್ಲ. ಪ್ರತಿಯೊಬ್ಬ ನಮ್ಮ ದೇಶದ ವ್ಯಕ್ತಿಗಳಂತ ಪ್ರತಿಯೊಬ್ಬ ಪ್ರಜೆ ಆತ ಕರ್ತವ್ಯ. ಮಕ್ಕಳ ಸುರಕ್ಷೆ ನಮ್ಮೆಲ್ಲರ ಆತ ಹೊಣೆ. ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಬೇಕು. ಬೇಕೇ ಅವ್ರು ಹೇಳ್ತಾರೆ ಬೇಕೇ. ಈ ರೀತಿ ಮಾಡೋದ್ರಿಂದ ನೋಡುಗರಿಗೂ ಕೂಡ ಬಹಳ ಅತ್ಯುತ್ತಮವಾದದ್ದು. ನೀವು ಹೇಳ್ತಕ್ಕಂದ್ರೆ ನಿಮ್ ಮನೆಯವರು ಎಷ್ಟು ಸಂಸ್ಕಾರ ಚೆನ್ನಾಗಿ ಕಲಿಸಿದಾರ, ಶಾಲೆಯವರು ಎಷ್ಟು ಚೆನ್ನಾಗಿ ಸಂಸ್ಕಾರ ಕಲಿಸಿದಾರ, ಅಂತ ನಿಯಮಗಳ ಎಷ್ಟು ಶಿಸ್ತುಬದ್ಧವಾಗಿ ಇರಕತ್ತಾರ ಅಂದ್ರೆ ಅಂತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಗ್ತದೆ. ನಾವು ಬರೀ ಶಾಲೆಯಲ್ಲಿ ಶಿಕ್ಷಣ ಕಲಿಸಿದ ಇಂಪಾರ್ಟೆಂಟ್ ಅಲ್ಲ, ಪ್ರತಿ ಹೆಜ್ಜೆಗಳ ಬಸ್ ನೋಡಿ ಯಾವ ರೀತಿ ಇದ್ದಾರೆ. ನೀವು ಗೌರ್ಮೆಂಟ್ ಹೋಗಿ ನೀವು ಗೌರ್ಮೆಂಟ್ ಅಲ್ಲೇ ಈ ರೀತಿ ಬಸ್ ಹೋಗ್ತದ. ಪೂರ ಬಸ್ ಹೋದ ನಂತರ ಪೂರ ನಮ್ಮ ರಸ್ತೆ ಫುಲ್ಲ ಆದ ನಂತರ ಪೂರ ಬಸ್ ಹೋಗ್ಬೇಕದ. ಹೋದ ನಂತರ ರಸ್ತೆ ಎಲ್ಲ ಕಾಣಿದ ನಂತರ ನಾವೇನ್ ಮಾಡ್ಬೇಕು, ಹೋಗ್ತೈತಲ್ಲ ಏನಿಲ್ಲ ಓಕೆ ಹೋಗೋದನ್ನ ಕಳಿಸಿರ್ತಾರೆ. ಆಮೇಲೆ ಏನಂತಂದ್ರ ಆಮೇಲೆ ಏನ್ ಮಾಡ್ತಾರೆ, ಡಬ್ಬಿ ಕೂಡಾಕ ಬ್ಯಾಗ್ ಮಾಡ್ತಾರೆ ಪಾಲಕರು. ಅವಾಗ ನೀನ್ ಸ್ವಲ್ಪ ಏನೋ ಸ್ವಲ್ಪ ರಾಯ್ದ ರೀತಿ ಪಾಲಕರು ನಿಂತ ಕೈ ಮಾಡ್ತಾರೆ. ಆ ಹುಡುಗ ಕಿಟಕಿ ಒಳಗಿನ ಬಗ್ಗೆ ತಿಳ್ತಿರ್ತಾನೆ, ಬ್ಯಾಗ್ ಕಿಟಕಿ ಒಳಗಿನ ತಿಳ್ತಿರ್ತಾನೋ ಆ ಸಮಯದಲ್ಲಿ ನೋಡ್ರಿ ಯಾವ ರೀತಿ ಅದು ನೋಡ್ರಿ ಈ ರೀತಿ ಬೋನ್ ಹಾಕಿ ತಿಳ್ತಿರ್ತಾರ. ಅಪಘಾತಗಳು ಸಂಭವಿಸಬೇಕಂದ್ರ ನಮ್ಮ ಪಾಲಕರಿಗೆ ಕೂಡ ಇರ್ತಕ್ಕಂದ್ರ ನೀವು ಮುಂಚಿತವಾಗಿ ಮಕ್ಕಳ ನಾವು ಮಾಡೋದಲ್ಲ ಯಾಕಂತ ಸಂಬಂಧ, ನಮ್ಮ ಮಕ್ಕಳ ಸಂಬಂಧ. ಅವ್ರು ಸುರಕ್ಷಿತವಾಗಿದ್ರೆ ನಾವು ಸುರಕ್ಷಿತವಾಗಿದ್ದಂಗೆ. ನೀವು ಮಕ್ಕಳ ಸಲುವಾಗಿ ಸ್ವಲ್ಪ ನಿಮ್ ಕೆಲಸ ವ್ಯವಸ್ಥೆ ಮಾಡ್ಕೊಂಡು ಮಕ್ಕಳಿಗೆ ಏನ್ ಬೇಕೋ ಮೂಲ ಸೌಲಭ್ಯಗಳು ಏನ್ ಬೇಕೋ ಯಾವ ರೀತಿ ಬೇರೆ ಬಸ್ ನಿಂದ ಗೋನ್ ಹಾಕಿ ಮಾಡಿರ್ತಾರೆ. ಗೋನ್ ಹಾಕೊಂಡ ಸಮಯದೊಳಗ ಮನೆ ಏನಾಯ್ತಂದ್ರೆ ಧಾರವಾಡ ಒಳಗ ಇದೇ ರೀತಿ ಗೋನ್ ಹಾಕಾಗ್ತದ. ಗೋನ್ ಹಾಕುವಂತ ಸಮಯದೊಳಗೆ ಏನಾಯ್ತು, ಬೇರೆ ಲಾರಿ ಬಸ್ಸಾಗ ಹೋಯ್ತು. ಈಗ ನಮ್ಮ ಹುಡುಗನ ಏನ್ ಮಾಡಿತ್ತು, ಕಿತ್ತು ಬಿಟ್ಟು ನಮ್ಮ ಮಕ್ಕಳಿಗಿಂದ ಯಾರು ಗೋನ್ ಹಾಕ್ತಿರ್ತಾರ, ಯಾರು ಕೈ ಹಾಕ್ತಿರ್ತಾರ, ಮಕ್ಕಳಿಗೆ ಗೊತ್ತಿರಂಗಿಲ್ಲ. ಇಂಥ ವಿಷಯಗಳನ್ನ ನೀವು ಅವಾಗ ನೀವು ಮಕ್ಕಳು ಪಾಲಕರಾದವರು ಮಕ್ಕಳಿಗೆ ತಿಳಿ ಹೇಳ್ಬೇಕು. ನಾವು ಶಾಲೆಯಲ್ಲಿ ಎಷ್ಟು ಹೇಳ್ಬೇಕಲ್ಲ ನಮ್ಮ ಪ್ರಯತ್ನ ಮೇಲಿನ ಕೂಡ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಹೇಳ್ತಿರ್ತಾರ. ಅದನ್ನ ನಮ್ಮ ಜೊತೆ ನೀವು ಕೈ ಜೋಡಿಸಿದ್ದೆ ಆದ್ರ ಮಕ್ಕಳು ಏನ್ತಕ್ಕಂಥ ಸುರಕ್ಷಿತವಾಗಿ ಶಾಲೆಗೂ ಬರ್ತಾರ ಮತ್ತು ಮನೆಗೂ ಬರ್ತಾರ ಅಂತ ಹೇಳ್ತೀವಿ. ಅವ್ರ ಫ್ರೆಂಡ್ಸ ಹಚ್ಚಿಗೆ ನಿಂತಿರ್ತಾರೋ, ನೀವು ಏನ್ ಮಾಡ್ತಿರ್ತೀರಿ, ಬಸ್ ಒಳಗೆ ಹೋಗ್ತಿರ್ತೀರಿ. ಅಕಸ್ಮಾತ್ ಏನಪ್ಪ ನಿಮ್ಮ ನೋಡಿದ ಕೂಡಲೇ ಅವ್ರ ಏನ್ ಮಾಡ್ತಾರ, ಕೈ ಮಾಡ್ತಾರ, ಟಾಟಾ ಮಾಡ್ತಾರ. ಅವ್ರು ಏನ್ ಮಾಡ್ತಾರ, ಟಾಟಾ ಮಾಡಲ್ಲ. ಅವ್ರು ಟಾಟಾ ಮಾಡ್ಯಾರ ಕೇಳಿ ನೀವು ಕೈ ಹಾಕಿ ಟಾಟಾ ಮಾಡ್ತೀರಿ. ಹಿಂದಿರುವಂತ ಬಸ್, ಹಿಂದಿರುವಂತ ಯಾವುದೇ ವಾಹನಗಳು ನೀವು ಕೈ ಹಾಕಿದಂತ ಸಮಯದೊಳಗ ಕೈ ಬಿಡ್ಕೊಂಡು ಹೋದ್ರ ಕೈ ಏನಾಗ್ತಾರ, ಕೈ ಮುರಿತದ. ಹಾಗೆ ನಮ್ಗೆ ಯಾರು ಸಂಬಂಧಿಕರು ಇರ್ಲಿ ಏನೇ ಇರ್ಲಿ ಒಟ್ಟೆ ಏನಪ್ಪಾ ಅಂತಂದ್ರ ನಾವು ಯಾರಿಗೂ ಕೈ ಮಾಡೋದಾರ. ಈ ರೀತಿ ಕೈ ಮಾಡ್ತಿರ್ಲಿಲ್ಲ. ಈ ರೀತಿ ಕೈ ಬಸ್ ಒಳಗೆ ಕೂತು ನೀವು ಹೊರಗೆ ಕೈ ಮಾಡೋದ್ರಿಂದ ಏನಾಗ್ತಾರ, ಹಿಂದಿರುವಂತ ಬಸ್ ಏನ್ ಮಾಡೋದು, ಅವ್ರ ರಸ್ತೆ ಅವ್ರ ಮನೆ ನಿಂತಿರ್ತಾರ. ಅವ್ರು ನಿಂದ್ರೆ ಅವ್ರ ಮನೆ ನಿಂತಿರ್ತಾರೆ.
ಮಾಡ್ತಿರ್ತಾರೆ. ಬಟ್ ಅಂತ ನಿಮ್ ಟಾಟಾ ಮಾಡ್ತಿರ್ತಾರ ಅವರು, ನೀವು ಪಾಲಕ ಮಾಡ್ತಾರ ಟಾಟಾ ಮಾಡಿ ಈ ರೀತಿ ಟಾಟಾ ಮಾಡ್ತಿರ್ತಾರ ಅವರು, ಈ ರೀತಿ ಮಾಡ್ತಿರ್ತಾರೋ. ಅದಕ್ಕೆ ನೀವು ಹಂಗ್ ಮಾಡ್ತಿರ್ತೀರಿ. ಹೋಗುವಂತ ವಾಹನ ಏನ್ ಮಾಡತಿ, ದುಡ್ಕೊಂಡು ಹೋಗ್ತದ, ನಿಮ್ ಕೈ ಮುರಿತದ ಇಲ್ಲ. ನೀವೇನ್ ಮಾಡ್ಬಾರ್ದು, ಆ ರೀತಿ ಮಾಡ್ಬಾರ್ದು. ಮತ್ತೇನ್ ಮಾಡ್ತೀರಿ, ಯಾವ್ದು ಏನೋ ತಿನ್ಸ ತಂದಿರ್ತೀರಿ, ಒಬ್ರು ತಿನ್ಸ ಇರ್ತಾರೆ, ಒಬ್ರು ಕೊಡುವಾಗ ಬಸ್ ಹೊರಗಿನ ಕೊಟ್ರ ಅವ್ರಿಗೂ ಕುಡಿದಾಕೈತೆ ಹೇಳಿ, ಅವ್ರಿಗೆ ಕುಡಿದಾಕೈತಿ ಹೇಳಿ ಬಸ್ ಕಿಟಕಿ ಹಿಂಗ್ ಕುಡ್ತಿರ್ತೀರಿ. ಇಲ್ಲಿ ಕುಡ್ತಾರ ಕುಡ್ತಾರ ಎಷ್ಟು ಚೆನ್ನಾಗಿ. ಇಲ್ಲಿ ಈ ರೀತಿ ಕುಡಾಕತ್ಯಾರ ನೋಡು. ಈ ರೀತಿ ಕುಡಿಯೋದು ಮಾಡಕ್ ಹೋಗ್ಬೇಡ್ರಿ. ನೋಡ್ಬೇಕು ನೀವು ಎಷ್ಟೇ ಇಟ್ಕೊಂಡು ವಾಹನ ಒಳಗೆ ಕೂತಂತ ಸಮಯದೊಳಗ ಎಷ್ಟು ಸುರಕ್ಷತೆ ಇರಾಕ್ ಆಗ್ತದ ಅದಕ್ಕಿಂತ ಹೆಚ್ಚ ಮಾಡಿ ಬರ್ಬೇಕು. ನೆಕ್ಸ್ಟ್ ಏನಂತಂದ್ರೆ ಹೆಚ್ಚ ನಮ್ ತಾಯಂದ್ರ ಏನ್ ಮಾಡಿರ್ತಾರ, ರಾಟಿ ಕೆರೆ ಬಿಟ್ಟಿರ್ತಾರ, ಮಕ್ಕಳ ಬಸ್ಸಿಗೆ ಹಚ್ಚಿಸ್ಬೇಕಾದ್ರ ತಮ್ಮ ಟ್ಯಾಟ ಲಾಸ್ಟಿಂಗ್ ಮಾಡ್ತಾರೆ. ಈ ರೀತಿ ಮಾಡ್ತೀವಿ ಈ ರೀತಿ ಮಾಡ್ತಿರ್ತಾರಲ್ಲ, ಎಲ್ಲ ತಾಯಂದ್ರು ಮಾಡ್ತಿರ್ತಾರ. ತಾಯಂದ್ರು ಹಿಂಗ್ ಮಾಡ್ಬೇಕಾದ್ರೆ ಕೂಡ ನೀವು ಹೇಳಿ ನಮ್ ಜೀವನ ಸಹಕಾರ ಮಾಡಿದ್ರೆ ನಿಮ್ ಮಕ್ಕಳು ಸೇಫ್ ಆಗಿ ನಿಮ್ಮ ಮನೆಗೆ ಬರ್ತಾರ. ಆ ಕಾರಣಕ್ಕಾಗಿ ಬಸ್ ಒಳಗ ಆ ವಿದ್ಯಾರ್ಥಿಗಳು ಮಾತ್ರ ತಗೊಂಡ್ಬರಿ. ಬಸ್ ಹತ್ತದ ಅಂತಂದ್ರ ಯಾವ ಮಕ್ಕಳನ್ನು ಕರೆಸಿ ಹೋಗ್ರಿ. ರಸ್ತೆ ನಿಯಮಗಳನ್ನ ಈ ರಸ್ತೆಯ ನಿಯಮಗಳು ಕೇವಲ ಶಾಲೆಗಳಿಗಿದ್ದಾಗ ಅಷ್ಟೇ ಪಾಲಿಸಬೇಕಲ್ಲ, ಶಾಲೆ ಇದ್ದಾಗ ಅಷ್ಟೇ ಅಲ್ಲಪ್ಪ. ಅಪ್ ಟು ಡೆತ್ ನಾವು ಎಲ್ಲಿ ತಕ ಜೀವಿಸ್ತಾ ಇರ್ತೀವಲ್ಲ ಅಲ್ಲಿ ತಕ ಇವೆಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕು. ಇದು ಒಂದು ವರ್ಷ ಕೇಳಿ ಅಥವಾ ಇವತ್ತು ಒಂದು ದಿವಸ ಕೇಳಿ 4 ದಿನ ಪಾಲಿಸಿ ಮುಗಿತಾನ ಇಲ್ಲ. ಪ್ರತಿಯೊಂದು ವರ್ಷದ ನಾವು ಜೀವನ ಪರ್ವಂತರ ನಮ್ಮ ಮುಂದೆ ಯಾರೇ ರೀತಿ ಮಾಡ್ತಿರ್ತಾರೆ. ಸಣ್ಣ ಮಕ್ಕಳಿಗೆ ಮಾಡ್ತಿರ್ತಾರೆ. ಹೌದು, ನೀವು ಗಂಡನ ದಿನ ಬೇರೆ ಹಾಕೋತಿರ್ತೀರಂಗ ಯಾರು ಸಣ್ಣ ಮಕ್ಕಳ ತಪ್ಪುಗಳು ಮಾಡ್ತಿರ್ತಾರಲ್ಲ ಅದನ್ನ ನೆನೆಸ್ಕೊಂಡ ನಿಮ್ಮ ಕಡೆ ಆದಷ್ಟು ತಿಳಿ ಹೇಳ್ರಿ, ತಮ್ಮ ನಿಂಗೆ ಆಗ್ತದ ಹಂಗ ಮಾಡಕ್ ಹೋಗಿರ್ತಾನ. ದೊಡ್ಡ ಹೇಳ್ಬೇಕಂತೇನಿಲ್ಲ, ಎಲ್ಲ ವಿದ್ಯಾರ್ಥಿಗಳು ದೊಡ್ಡವರಲ್ಲ, ಸಣ್ಣ ಮಕ್ಕಳು ಸ್ಟೈಲ್ ಕೂಡ ತಪ್ಪು ಮಾಡ್ತಿರ್ತಾವ. ಆಯ್ತಾ, ದೊಡ್ಡವನ್ನ ಹೇಳ್ಬೇಕಂತೇನಿಲ್ಲ, ಅತಿ ನೇರವಾಗಿ ವಿಶ್ವಾಸ ತಗೊಂಡ ಪ್ರೀತಿಯಿಂದ ಹೇಳುವಂತೆ ಮಕ್ಕಳಿಗೆ ಕೇಳ್ತಾವ. ಈ ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಗೆಲ್ಲರಿಗೂ ಹೇಳಿಕೊಟ್ಟಂತ ಆನಂದ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ಜೋಳದ ಚಪ್ಪಾಳೆ ಬರಬೇಕು. ಯಾಕಂದ್ರ ಎಲ್ಲರೂ ಏನು ಹೇಳ್ಕೊಟ್ಟಾಗ ಜೀವನದ ಕೆಟ್ಟದನ್ನ ಹೇಳ್ಕೊಡ್ತಾರೆ, ಅದ್ರ ಒಳ್ಳೆದನ್ನ ಹೇಳ್ಕೊಡೋದು ಬಹಳ ಕಡಿಮೆ. ನಮ್ಮ ಶಾಲೆಯಲ್ಲಿರುವಂತ ಗಿರೀಶನ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಗುಂಡಣ್ಣ ಆಗಿರ್ಬೋದು, ಮತ್ತೆ ಯಾರಪ್ಪ ಅಂದ್ರೆ ಬಸವಣ್ಣ ಆಗಿರ್ಬೋದು, 4 ಜನ ವಾಹನ ಚಾಲಕರು ಬಹಳಷ್ಟು ಶಿಸ್ತಿನ ಸಿಪಾಯಿಗಳು. ಬಹಳಷ್ಟು ವಿದ್ಯಾರ್ಥಿಗಳ ಕೇರ್ ಮಾಡ್ಕೊಂತ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿವರೆಗೆ ಇಂಥ ಘಟನೆಗಳು ನಮ್ಮ ಶಾಲೆಗಳಿಗೆ ನಡೆದೇ ಇಲ್ಲ. ಬೇರೆ ಶಾಲೆಗಳನ್ನ ನೋಡಿದ ನಮ್ಮ ಮೈ ಚುಮ್ ಅಂದ್ ಬಿಡ್ತೈತಿ. ಹೌದಾ, ಅದ್ರ ಸಂಬಂಧ ಇಲ್ಲಿವರೆಗೆ ಯಾವುದೂ ಆಗಿಲ್ಲ. ಅದಕ್ಕಾಗಿ ಮೊದಲನೇದಾಗಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ, ಅಧ್ಯಕ್ಷರ ಪರವಾಗಿ, ಕಾರ್ಯದರ್ಶಿಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಯಾಕೆ ಅಂತ ಕೇಳಿದಾಗ ನಾವೇನ್ ಮಾಡಿದ್ವಿ ಅಂದ್ರೆ 10 ಗಂಟೆದಿಂದ 4:45 ತನಕ ನಿಮ್ಗೆ ಪೀಠಗಳನ್ನ ಹೇಳ್ತೀವಿ, ನಿಮ್ಮ ಮಾನಸಿಕ ಮಟ್ಟ ಒಳ್ಳೇದಾಗ್ಲಿ ಅಂತಂದ. ಹಂಗ ನಿಮ್ ಮನೆಯಿಂದ ಶಾಲೆಗೆ ಆಗಿರ್ಬೋದು, ಶಾಲೆಯಿಂದ ಮನೆಗೆ ಆಗಿರ್ಬೋದು, ಅದನ್ನ ಅವ್ರು ತಗೊಂಡ್ ಬಂದು ನಿಮ್ಮನ್ನ ಮನೆಗೆ ಬಿಡುವಂತ ಜವಾಬ್ದಾರಿ ಯಾರಿರ್ತೈತಿ ಆದಾಗ ಡ್ರೈವರ್ ಅನ್ನಾಗೋದಿರ್ತೈತಿ. ಅದಕ್ಕಾಗಿ ಅವ್ರಿಗೂ ಸಹಿತ ಬಹಳಷ್ಟು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನೋ. ಅನಂತರ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಮಕ್ಕಳ ಸುರಕ್ಷತೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಮಕ್ಕಳ ಸುರಕ್ಷತೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಮಕ್ಕಳ ಸುರಕ್ಷತಾ ನಿಯಮಗಳು ನಾವೇ ಮಕ್ಕಳಿಗೆ ಹೇಳ್ತೀವಿ. ಪಾಲಕರಾದವರು ಕೂಡ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.